ಹೊಸದು ಅನ್ಕೊಂಡಿದ್ಯಾ? ಯಾವ ಇವತ್ತು ಕೈಯಾದ ಬಿಡುದಿಲ್ಲ, ಗೊತ್ತಾಗ್ತದೆ. ಅದು ನಾಟಕ ಎಲ್ಲ ಸಾಕು, ಕಳ್ರು ನೀವೇ. ದೈವ ಅಷ್ಟು ಕೇಳಿದ್ರು ಇವಳು ಬಾಯೇ ಬಿಡ್ಲಿಲ್ಲ. ಎಂತ ಕೆಲಸ ಮಾಡಿದೆ ಅಂತ ಗೊತ್ತುಂಟ ನಿನ್ಗೆ? ಕೆಲವರ ಜೀವನದಲ್ಲಿ ಭಾವನೆಗಳಿಗೆ ಬೆಲೆ ಇರುವುದಿಲ್ಲ. ಭಾವನೆಗಳು ಸತ್ತು ಅಟ್ಟಹಾಸದಿಂದ ಮೆರೆಯುತ್ತಿರುವ ಅನಾವರಣ ಮಾತ್ರ ಗೋಚರಿಸುತ್ತದೆ. ವ್ಯಕ್ತಿಗಿಂತ ವ್ಯಕ್ತಿತ್ವ ಮೇಲು, ಮನುಷ್ಯನಿಗಿಂತ ಮನುಷ್ಯತ್ವ ಮೇಲು ಎಂಬ ಆದರ್ಶ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಜಗತ್ತು ಅತಿ ದೊಡ್ಡ ಕ್ರೌರ್ಯ, ಅಸಹನೆ, ಅಸೂಯೆ, ಸ್ವಾರ್ಥದಿಂದ ನಲುಗುತ್ತಿದೆ. ಇಲ್ಲಿ ಕೆಟ್ಟವರು ಒಳ್ಳೆಯವರಾಗ್ತಾರೆ, ಒಳ್ಳೆಯವರು ಕೆಟ್ಟವರಾಗ್ತಾರೆ. ಊರಡಿ ಕೇಳ್ತಾ ಇದೆ, ನಿಮಗೆ ಕಿವಿ ಕೇಳೋದಿಲ್ವಾ? ಅದ್ರ ಬಾಯಿ ಮುಚ್ಚಿಸಕ್ಕಾಗಲ್ವಾ? ನೆಮ್ಮದಿ ಇಲ್ಲ ಈ ಮನೆಯಲ್ಲಿ. ಸ್ವಲ್ಪ ಮೆಲ್ಲ ಅರ್ಚಿ, ಮಕ್ಕಳಿಗೆ ನಾಳೆ ಪರೀಕ್ಷೆ ಇದೆ. ದರಿದ್ರ ಸಾವು. ಎಂತದ ನೀನು? ಊರಿಗೆ ಕೇಳ್ತಾ ಇದ್ದೆ, ಸುಮ್ಮನೆ ಬರು. ಅಪ್ಪ ಅಂತ ನೋಡುದಿಲ್ಲ, ಒಂದು ಇಡ್ತೇನೆ ನಿನ್ನೊಂದು. ಬಾಯಿ ಮುಚ್ಚ, ಬಾಯಿ ಮುಚ್ಚ. ಆಳ್ಕಟ್ಟು. ಓ ಬಾರಿ ಸ್ವಾಭಿಮಾನಿ ಅವಳು. ಅಲ್ಲ ಸರಿ, ಒಂದು ಅನ್ನ ಬೇಯಿಸಲಿಕ್ಕೆ ಬರೋದಿಲ್ಲ ಅಲ್ಲಿ. ನಿಮ್ಗೆಂತ ಕಿರಿಕಿರಿ ಅಂತ? ನಿಮ್ಮ ಜಗಳ ಮುಗಿಲಿಕ್ಕಿಲ್ವಾ? ನನ್ಗೆ ಅಲ್ಲಿ ಹೆಂಡತಿಗೆ ಹೇಳು, ಬುದ್ಧಿವಾದ ಹೇಳಿ ಬಂದು ಸುಮ್ಮನೆ ಜಗಳಕ್ಕೆ ಬರ್ತಾಳೆ. ನಿಮ್ಗೆ ಅಪ್ಪನ ಮೇಲೆ ಪ್ರೀತಿ ಇದ್ರೆ ಅಲ್ಲ. ಅದನ್ನು ನೀವು ನಮಗೆ ಹೇಳುವ ಅಗತ್ಯ ಇಲ್ಲ. ಸಾಯುದು ಇಲ್ಲ ಮಾರಿ ಸಂತೆ. ನೋಡ್ಲಿಕ್ಕೆ ಆಗದಿದ್ರೆ ಇಟ್ಕೊಂಡಿದ್ದಕ್ಕೆ ಅಲ್ಲಿ ಇಟ್ಕೊಳ್ಳಿ. ಆಸ್ತಿಯಲ್ಲಿ ಮುಕ್ಕಾಲ್ವಾಗ ಪಾಲ್ ಕೇಳಿಕ್ಕೆ ಆಗ್ತದೆ, ನೋಡ್ಕೊಳ್ಲಿಕ್ಕೆ ಆಗುದಿಲ್ವಾ? ಬಾಯಿ ಮುಚ್ಚ, ಬಾಯಿ ಮುಚ್ಚ. ಇನ್ನು ಬಾಯಿ ತೆಗಿ. ಅಲ್ಲ, ನೀವು ಯಾರ ಹತ್ರ ಮಾತಾಡುದು? ನೀವು ಯಾರ ಹತ್ರ ಮಾತಾಡುದು? ವ್ಯಾವರ್ಸಿ ನಾಯಿ ಎಂತಿ ಗುಲಾಮ. ಯಾರ ಹತ್ರ ಮಾತಾಡ ನೀನು? ನಾ ವ್ಯಾವರ್ಸಿದ್ರೆ ನೀನು ಕೂಡ ವ್ಯಾವರ್ಸಿ. ಬಾವ ನಾಲ್ಗೆ ಉತ್ತುಂಟದ ಜಾಸ್ತಿ ಮಾತಾಡ್ಬೇಡಿ. ಏ ಹಣಬರೆ ಕಟ್ಟವಳೆ, ಎಲ್ಲ ಆಗ್ತಿರೋದು ನಿನ್ನಿಂದಲೇ. ಅಲ್ಲ, ನೀನು ಯಾರ ಹತ್ರ ಮಾತಾಡುದು? ನಿನ್ನ ಹತ್ರನೇ. ಕೆಲವೊಂದು ಬಾರಿ ನಾವು ಮಾಡೋ ತಪ್ಪು ನಮಗೆ ಅರಿವಾಗೋದಿಲ್ಲ. ನಾವು ಬದುಕೋ ಶೈಲಿ ನಮಗೆ ತಿಳಿದಿರೋದಿಲ್ಲ.
ಇರೋವರೆಗೂ ಪ್ರೀತಿ, ವಿಶ್ವಾಸ, ನಂಬಿಕೆ, ನೆಮ್ಮದಿ ಎಲ್ಲವನ್ನು ಪ್ರತಿದಿನ ಪ್ರತಿ ಕ್ಷಣ ಬಯಸ್ತಾ ಇರ್ತೀವಿ. ಆದರೆ ಈ ಮನೆಯಲ್ಲಿ ಅದ್ಯಾವುದೂ ಇಲ್ಲ. ದಿನ ಜಗಳ, ಕಣ್ಣೀರು, ಹಿಂಸೆ ಅಷ್ಟೇ. ಇಲ್ಲಿರೋ ಭಯಾನಕ ಸತ್ಯಕ್ಕೆ ಸುಳ್ಳಿನ ಪರದೆ ಎಳೆದರೂ ಸತ್ಯ ಬಯಲಾಗದೇ ಇರೋದು. ನೀವು ಅಲ್ಲಿ ಎಂತ ಮಾಡೋದಾ? ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ? ಕಂಡವರ ಮನೆಯಲ್ಲಿ ಆಟ ಆಡೋದು, ಅವ್ರದ್ದೇ ಬುದ್ಧಿ ನಿಮ್ಗೆ ಸಹ ಬರ್ಲಿ ಅಂತವಾ? ಬನ್ನಿರ ಈಚೆ. ನೀವು ಯಾರಿಗೆ ಬೈಯುವುದು ಯಾರಿಗೆ? ನಿಮಗೆ ಬೆಳಗ್ಗೆ ಯಾರಾದ್ರೂ ಮೈಯಲ್ಲಿ ಬಂದಿದ್ದಾರ? ಮೈಯಲ್ಲಿ ಬರೋದು ನಿನ್ನ ಅಪ್ಪ. ಸಾಯಿಸ್ತಾನೆ ಬೇಡ ನಮ್ಗೆ. ಇಲ್ಲಿ ಬನ್ನಿ, ಇವನ ನಾನು ಸಾಯಿಸ್ತಾನೆ ಇವತ್ತು. ಅಪ್ಪ ನಾನು ಆಸ್ಪತ್ರೆಗೆ ಸೇರಿಸೋದ್ರೆ ನಾನು ಸಹ ಸ್ವಲ್ಪ ಕೊಡ್ತೇನೆ. ಬೇಡ, ಇನ್ನು ಹೆಚ್ಚಾದರೆ 3-4 ದಿವಸ ಮಾತ್ರ. ಅನ್ನ ಇಳಿತಿಲ್ಲ, ಖಾಲಿ ನೀರು. ಹೌದು, ಸತ್ರೆ ಸಹ ನಾವೇ ಖರ್ಚು ನೋಡ್ಬೇಕಲ್ಲ, ಮತ್ತೇನೇನು ಮಾಡೋದು? ಕೇಳಿತಾ ಎಲ್ಲ ಹೋಯ್ತು. ಏನಾಯ್ತು? ಕಷ್ಟಪಟ್ಟು ಬೆಳೆದ ಅಡಿಕೆ ಎಲ್ಲ ಹೋಯ್ತು. ಅಲ್ಲಿ ಗೋಣಿ ಚೀಲದಲ್ಲಿ ಕಟ್ಟಿದ್ದು ಯಾರೋ ಕದ್ಕೊಂಡು ಹೋಗಿದ್ದಾರೆ. ಎಂತ ಮಾಡುದು ಈಗ? ಎಂತ ಮಾಡುದು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆಯ್ತು. ಕದ್ದವ್ರು ಸಿಗುದಿಲ್ವಾ? ಪೊಲೀಸ್ ಕಂಪ್ಲೇಂಟ್ ಅಂತಕ್ಕೆ ನಂಗೆ ಗೊತ್ತಿಲ್ವಾ ಕಳ್ಳರು ಯಾರು ಅಂತ? ನಿಂದ ನಾಟಕ ಎಲ್ಲ ಸಾಕು, ಕಳ್ಳರು ನೀವೇ. ಬೇಡ, ಬಾಯಿಗೆ ಬಂದಾಗ ಮಾತಾಡಬೇಡಿ. ಸಾಕು ನಿಲ್ಸಿ, ಇನ್ನು ಶುರು ಮಾಡಬೇಡಿ. ನಮ್ಗೆ ಅದು ನಿನ್ನ ಹೆಂಡತಿ ಕೇಳು. ನೀನು ಬಿರಳೆಯರಿಗೆ ತೋರಿಸಿದೆ, ಅವಳಿಗೆ ಹೇಳಂತ ಹೇಳಿದ್ರು. ನೀನು ಬಿರಳೆಯರಿಗೆ ತೋರಿಸಿದ, ನಾನು ಅವಳಿಗೆ ಬಿರಳೆಯರಿಗೆ ತೋರಿಸಿದ.
ಯಾಕೆ ಅಳ್ತಿದ್ಯಾ? ಬೇಕು ಆಗಿದೆ ಹೋಯ್ತು, ಅದಕ್ಕೆ ಯಾಕೆ ಈಗ ಅಳ್ತಿದ್ಯಾ? ಮಗು ಬೇಕು. ದೀಪ, ಅದೇ ಆಲೋಚನೆಯಲ್ಲಿ ಮೊನ್ನೆಯಿಂದ ನೀನು ಏನು ತಿನ್ನಲಿಲ್ಲ. ಕುಡಿಲಿಕ್ಕೆ ಏನಾದ್ರು ತರ್ತೇನೆ ನಾನು ನಿಮಗೆ. ನಂಗೇನು ಬೇಡ, ನಂಗೆ ಮಗು ಬೇಕು. ದೀಪ 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 ರೀ
ಮಾಲಿನ್ಯ ಕೋಲದಲ್ಲಿ ಒಗ್ಗಟ್ಟೊಗ್ಗಟ್ಟಾಗಿ ನುಡಿಕೊಟ್ರೆ ನಾವೆಲ್ಲ ಹೇಗೆ ಬಿಡಿಸುವುದು ಅರಸರೇ? ಬಿಡಿಸ್ಲಿಕ್ಕಾಗದ್ದು ಯಾವುದೂ ಇಲ್ಲ. ಅವಳ ಹರಕೆಯಲ್ಲೇ ಉತ್ತರ ಉಂಟು ಅಂತ ದೈವ ಹೇಳಿದೆ ಅಂತಲ್ಲ. ಅರಸರೇ, ದೈವ ಅಷ್ಟು ಕೇಳಿದ್ರು ಇವಳು ಬಾಯೇ ಬಿಡ್ಲಿಲ್ಲ. ಆದ್ರೂ ನಾನು ಕೇಳಿದೆ. ದೈವ ಒಂದು ಹೇಳ್ತು, ಒಂದು ಹೊರಗಡೆ ಬಂದು ಹೆಂಗೆ ಬಾಯಗೂ ಗೋಚರ ಉಂಟು ಅಲ್ಲ ಅರ್ಣಮಾಯಣೆ ಕೇಂದ್ರ ಬಂದಿನ ಅಂಗಲಾಪು ಎಂದ ದಾಯಗೊಂಡ ಆ ಇಲ್ಲಡು ಒಂಜತ್ತು ರದ್ದು ಬಗೆಯ ಕ್ಲೇಶ ಅಕಲು ಬಂದಿನ ಅನ್ಯಾಯಲ ನೇರ ಬಂದಿನ ಬರಕಲ ಒಂದೇ ಕರುಳ ಕುಡಿ ನೆತ್ತರ ಹನಿ ಮರಣದಿಬ್ಬನ ಅನ್ಯಾಯ ಮಾಡಿದವರು ಎರಡು ಬಗೆದವರು ಉಳಿದೊಂದು ಹರಕೆ. ಇದೆಲ್ಲ ಎಂತ? ದೈವ ಇದಕ್ಕೆ ಉತ್ತರ ಕೊಡ್ಲಿಲ್ವಾ? ಎಂತ ಕೆಲಸ ಮಾಡಿದೆ ಅಂತ ಗೊತ್ತುಂಟ ನಿನ್ಗೆ? ಅದು ಭಾವ ನಮ್ಗೆ ಮುಚ್ಚು ಬಾಯಿ! ಛೀ! ಭಾವನ ಮೇಲೆ ಕೋಪ ಇದ್ರೆ ಅವರ ಸಂತಾನವೇ ಸರ್ವನಾಶ ಆಗ್ಲಿ ಅಂತ ದೈವಕ್ಕೆ ಕೋಲ ಕೊಡ್ತೇನೆ ಅಂತ ಹರಕೆ ಹೊತ್ತಿದ್ಯಲ್ಲ ಮಾರಾಯಿತಿ. ಗಂಡನ ಸಂತಾನ ಅಂದ್ರೆ ಬರೀ ನಿನ್ನ ಭಾವ ಮಾತ್ರ ಅಲ್ಲ, ಅದರಲ್ಲಿ ನಿನ್ನ ಗಂಡನ ಬಂದ, ನಿನ್ನ ಹೊಟ್ಟೆಯಲ್ಲಿದ್ದ ಮಗು ಕೂಡ ಬಂತು. ಇದು ಇಲ್ಲಿಗೆ ನಿಲ್ತದೆ ಅನ್ಕೊಂಡಿದ್ಯಾ? ಬೇಡ ಪಾಪ, ಇದಕ್ಕೊಂದು ಪರಿಹಾರ ಆಗ. ನಾಳೆ ಗುರುಕಾರನನ್ನು ಕರಿ, ಒಂದು ಬಿರಿಕಟ್ಟು ಮಾಡೋಣ. ಏನೋ ಒಂದು ಬಾಯಿ ತಪ್ಪಿ ಒಂದು ಅರಕೆ ಹೊತ್ತಿದ್ದಾಳೆ, ದೈವದ ಹತ್ರ ಒಂದು ಕ್ಷಮೆ ಕೇಳಿ, ಎಲ್ಲ ಸರಿ ಆಗ್ತದೆ. ನೋಡಿದ್ರಲ್ಲ, ಒಬ್ಬಳು ಮಾಡಿದ ತಪ್ಪಿನಿಂದ ಇಡೀ ಸಂಸಾರವೇ ನಾಶವಾಗೋದ್ರಲ್ಲಿತ್ತು. ಇಲ್ಲಿ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯಿತ್ತು. ಆದರೆ ಪಶ್ಚಾತ್ತಾಪದಿಂದ ತಪ್ಪಿನ ಅರಿವಾದರೆ ಅದಕ್ಕಿಂತ ದೊಡ್ಡ ಪರಿಹಾರ ಬೇರೆ ಯಾವುದೂ ಇಲ್ಲ. ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದಿ ಬಾಳೋದೇ ಮನುಜ. ಏನಂತೀರಾ? ಇನ್ಯಾಕಂದ್ರೆ ಕೈಲಿ ಇಟ್ಕೊಂಡಿದ್ಯಾ? ಇನ್ನು ಕೂಡ ಮುಂದುವರಿಲಿ ಅಂತಾನ ಬಿಸಗಾಚೆ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.